ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ತುಂಬ ಇನ್ಸ್ಟೆಂಟಾಗಿ ಫಾಸ್ಟಾಗಿ ಮಾಡ್ಕೋಬೋದಂತಹ ಪುಳಿಯೋಗರೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬ್ರೇಕ್ಫಾಸ್ಟು ತುಂಬ ರುಚಿಯಾಗಿರುತ್ತೆ. ಹಾಗೆ ನಾವು ಕ್ವಿಕ್ಕಾಗಿ ಮಾಡ್ಕೋಬೋದು. ಬೆಳಗ್ಗೆ ಮಕ್ಕಳಿಗೆ ಬೇಗನೆ ಮಾರ್ನಿಂಗ್ ಕ್ಲಾಸಸ್ ಇದ್ದರೆ ಪುಳಿಯೋಗರೆನ ಫಾಸ್ಟಾಗಿ ಮಾಡ್ಕೋಬೋದು. ತುಂಬ ಅದ್ಭುತವಾಗಿರುತ್ತೆ ಇದ್ರ ರುಚಿ. ನಾನು ತೋರಿಸ್ಕೊಡೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ. ಬನ್ನಿ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈಗ ಪುಳಿಯೋಗರೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಒಂದು 2ರಿಂದ 3 ಚಮಚ ಕಡಲೆಬೀಜ ತೊಗೊಂಡಿದ್ದೀನಿ. ಪುಳಿಯೋಗರೆಗೆ ಕಡಲೆಬೀಜ ಜಾಸ್ತಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಒಂದು 3ರಿಂದ 4 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸಾಸಿವೆ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಒಣ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹಾಗೆ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಇಲ್ಲಿ ನೀರಿನಲ್ಲಿ ನೆನೆ ಹಾಕಿ ಅದರ ರಸವನ್ನು ತೆಕ್ಕೊಂಡಿದ್ದೀನಿ. ಒಂದು 10 ರೂಪಾಯಿದು MTR ಪುಳಿಯೋಗರೆ ಪಾಕೆಟು, ಹಾಗೆ ಒಂದು 100 ml ಅಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಹಿಂಗನ್ನು ತಗೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ತೊಗೊಂಡಿರ್ತಕ್ಕಂಥ ಎಲ್ಲ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಬಿಸಿ ಆಗಕ್ಕೆ ಬಿಡಬೇಕು. ಈಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆಯನ್ನು ಸೇರಿಸಿ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವನ್ನು ಹಾಕಿ, ಇದೆರಡೂ ಹಾಕಿದ ನಂತರ ಸ್ವಲ್ಪ ಹಿಂಗನ್ನು ಸೇರಿಸಿ. ಪುಳಿಯೋಗರೆಗೆ ಹಿಂಗೆ ಹಾಕೋದ್ರಿಂದ ಒಳ್ಳೆ ಘಮ ಮತ್ತು ಟೇಸ್ಟನ್ನು ಕೊಡುತ್ತೆ. ಸ್ವಲ್ಪ ಹಾಕಿದ್ದೀನಿ, ಪಾಕೆಟಲ್ಲಿ ಆಲ್ರೆಡಿ ಹಿಂಗಿರುತ್ತೆ, ಆದರೂ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ ಒಂದು 3ರಿಂದ 4 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಲರ್ಗೆ ಚೆನ್ನಾಗಿರುತ್ತೆ. ಈಗ ಕಡಲೆಬೀಜವನ್ನು ಸೇರಿಸ್ತಾ ಇದ್ದೀನಿ. ಕಡಲೆಬೀಜ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆಬೀಜನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇದಕ್ಕೆ ಚೆನ್ನಾಗಿರುತ್ತೆ. ಪ್ಲೈನಾಗಿ ಮಾಡ್ಕೊಳ್ಳೋ ತಿಂಡಿ ಅಲ್ವಾ, ಹಾಗಾಗಿ ಇದಕ್ಕೆ ಕಡಲೆಬೀಜ, ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ಇವೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಇದಕ್ಕೆ ಒಣ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಪುಳಿಯೋಗರೆಗೆ ಒಣ ಕೊಬ್ಬರಿ ಹಾಕಿ ಚೆನ್ನಾಗಿರುತ್ತೆ. ಪೌಡರ್ನಲ್ಲಿ ಇದ್ದರೂ ಸಹ ಸ್ವಲ್ಪ ಸೇರಿಸ್ಕೊಳ್ಳಿ, ಪುಳಿಯೋಗರೆಗೆ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ಈಗ ಒಣ ಕೊಬ್ಬರಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಯಿತು. ಈಗ ನಾವು ತೊಗೊಂಡಿದ್ದೀವಲ್ಲ ಹುಣಸೆಹಣ್ಣಿನ ರಸ, ಅದನ್ನು ಸೇರಿಸ್ಕೊಳ್ಳಿ. ನೀವು ಹಳೆ ಹುಣಸೆಹಣ್ಣಾದರೆ ಸ್ವಲ್ಪ ಹುಳಿನ ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹುಳಿ ಆಗಿಬಿಡುತ್ತೆ. ಹೊಸ ಹುಣಸೆಹಣ್ಣಾದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡು ಇದಕ್ಕೆ ಸೇರಿಸ್ಕೊಳ್ಳಿ. ನಾನಿಲ್ಲಿ 3ರಿಂದ 4 ಜನಕ್ಕೆ ಟಿಫನ್ಗೆ ಮಾಡ್ತಾ ಇರೋದು. ಇದಿಷ್ಟು ಹುಳಿ ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಪುಳಿಯೋಗರೆನಲ್ಲಿ ಉಪ್ಪು, ಹುಳಿ, ಒಂದು ಖಾರ ಚೆನ್ನಾಗಿದ್ರೇ ಒಳ್ಳೆ ಟೇಸ್ಟನ್ನು ಕೊಡೋದು. ಈಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಪುಳಿಯೋಗರೆಗೆ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಇಂಗು, ಬೆಲ್ಲ, ಖಾರ, ಉಪ್ಪು, ಹುಳಿ ಎಲ್ಲವನ್ನು ಬೆರೆತ್ರೆ ಪುಳಿಯೋಗರೆ ಮಜನೇ ಬೇರೆ. ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾಯಿದ್ರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಪುಳಿಯೋಗರೆ. ಅದೇ ರೀತಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿ ನೋಡ್ಕೊಳ್ಳಿ, ಅದೇ ಟೇಸ್ಟಲ್ಲೇ ನಿಮಗೆ ಪುಳಿಯೋಗರೆ ಬರುತ್ತೆ. ಈಗ ಕಂಪ್ಲೀಟಾಗಿ ಎಲ್ಲ ಹುಣಸೆ ಗೊಜ್ಜು ರಸ ಏನಾಗಬೇಕು, ಚೆನ್ನಾಗಿ ಡ್ರೈ ಆಗಬೇಕು, ಕುದ್ದು. ಈಗ ಸರಿ ಹೋಗಿದೆ ನೋಡಿ. ಈಗ ನಾನು MTR ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ರೆಡಿ ಇರೋದ್ರಿಂದ ಹೆಚ್ಚು ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಎಣ್ಣೆ ಅಂಶ ಮೇಲೆ ಬಂದರೆ ಸಾಕು, ಇದು ಇನ್ಸ್ಟೆಂಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಈಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಅಲ್ವಾ, ಇಷ್ಟಾದರೆ ಸಾಕು. ಜಾಸ್ತಿ ಹೊತ್ತೇನು ಬೇಯಿಸೋಕ್ಕೆ ಹೋಗ್ಬೇಡಿ. ನಾವು ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡ್ರೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ರೆಡಿ ಇರೋದ್ರಿಂದ ಫಾಸ್ಟಾಗಿ ಆಗಿಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಹ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಯಿತು. ಒಂದು ಒಳ್ಳೆ ಗೊಜ್ಜು ರೆಡಿ ಆಯಿತು. ನಾವು ಗೊಜ್ಜು ಜಾಸ್ತಿ ಆದರೆ ಸ್ವಲ್ಪ ತೆಗೆದಿಟ್ಕೊಂಡು ಅನ್ನಕ್ಕೆ ನೋಡಿ ಕಲಸಿ ರೆಡಿ ಮಾಡ್ಕೋಬೇಕು. ನೋಡಿ, ಈಗ ಗೊಜ್ಜು ರೆಡಿ ಆಗಿದೆ. ತುಂಬ ಫಸ್ಟ್ ಕ್ಲಾಸಾಗಿ ಬಂದಿದೆ ಇದು. ಈಗ ನಾನು ಅನ್ನನ ಮೊದಲೇ ಮಾಡಿ ಆರಿಟ್ಕೊಂಡಿದ್ದೆ. ಪುಳಿಯೋಗರೆಗೆ ಆವಾಗಲೇ ಅನ್ನ ಬಿಸಿ ಮಾಡಿ ಆವಾಗಲೇ ಬಿಸಿದು ಹಾಕ್ಕೊಂಬೇಡ್ರಿ. ಅದರಲ್ಲೂ ಕುಕ್ಕರಲ್ಲಿ ಮಾಡಿದ್ರಂತೂ ಆವಾಗ ತಾನೇ ಮುಚ್ಚಳ ತೆಗೆದು ಹಂಗೆ ಹಾಕೋಬೇಡಿ. ಒಂದು 5 ನಿಮಿಷ ಅದನ್ನು ಆರಿಡಬೇಕು. ಪುಳಿಯೋಗರೆಗೆ ಮತ್ತು ಚಿತ್ರಾನ್ನಕ್ಕೆ ಅನ್ನ ಉದ್ರುದ್ರಾಗಿದ್ರೇ ಚೆಂದ ಅಲ್ವಾ. ನೋಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ. ಈ ರೀತಿ ರೈಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಚೆನ್ನಾಗಿರುತ್ತೆ. ನಾವು ಗೊಜ್ಜನ್ನು ಎಷ್ಟು ಚೆನ್ನಾಗಿ ಮಾಡ್ತೀವೋ ಪುಳಿಯೋಗರೆಗೆ ಅನ್ನನೂ ಕೂಡ ಅಷ್ಟೇ ಕೇರ್ಫುಲ್ಲಾಗಿ ನಾವು ಮಾಡ್ಕೋಬೇಕು, ಇಲ್ಲ ಅಂದರೆ ರುಚಿ ಚೆನ್ನಾಗಿರೋದಿಲ್ಲ. ನೋಡಿ, ಸೂಪರಾಗಿ ರೆಡಿ ಆಯ್ತು. ಇವಾಗ
ಈ ರೀತಿಯಾಗಿ ನೀವು ಪುಳಿಯೋಗರೆ ಮಾಡ್ಕೊಳ್ಳಿ, ತುಂಬ ಇಷ್ಟಪಡ್ತೀರಾ. ಹಾಗೆ ಕ್ವಿಕ್ಕಾಗೂ ಸಹ ಈ ಪುಳಿಯೋಗರೆ ಗೊಜ್ಜನ್ನ ನಾವು ಮಾಡಿಟ್ಕೊಂಡು ತೆಗೆದಿಟ್ಕೊಂಡ್ರು ತಿಂಗಳಾನ್ಗಟ್ಲೆ ಕೆಡೋದಿಲ್ಲ. ಯಾಕಂದರೆ ಹುಳಿ ಹಾಕಿರೋದ್ರಿಂದ ಏನೂ ಆಗೋದಿಲ್ಲ. ತಕ್ಷಣ ಅನ್ನ ಮಾಡಿಕೊಂಡು ಮಕ್ಕಳಿಗೆ ಕಲಿಸ್ಕೊಟ್ಬಿಡ್ಬೋದು. ಈ ಥರ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನೆಲ್ಗೆ ಹೀಗೆ ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನೆಲ್ನ ನೋಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.